ನಮ್ಮ ಮನೇಲಿ ಹೀಗಾಗಿರ್ಲಿಲ್ಲ. ಯಾರ್ದು ದುಡ್ಡು ಆರ್ಯ ಇದು? ಹೇಳ್ತೀನಮ್ಮ. ಅಮ್ಮ, ನಮ್ಮ ಅತ್ತೆ ಮಾವನವರು ಮನೆಗೆ ಬಂದಿರುವಾಗ ಬರ್ತಾ ಲಗೇಜ್ ಜೊತೆ ಬಂದಿದ್ರು. ಲಗೇಜಾ? ಅಂಥದ್ದೇನು ಇರಲಿಲ್ವಲ್ಲ? ಓ ಯಾ, ಅವ್ರವತ್ತು ಲಗೇಜ್ ಜೊತೆನೆ ಬಂದಿದ್ದು. ಅದಕ್ಕೆ ಇದನ್ನು ನೀವು ನನಗೆ ಮೊದಲೇ ಕೇಳಲಿಲ್ಲ, ಈಗ ಹೇಳ್ತಿದ್ದೀರಲ್ಲ ಅದಕ್ಕೆ. ಎಕ್ಸ್ಕ್ಯೂಸ್ ಮೀ ಬ್ರೋ ಇನ್ ಲಾ, ಇದು ಹೇಳಬೇಕು ಅಂತ ನನಗೆ ಹೇಗೆ ಗೊತ್ತಾಗಬೇಕು? ಇಟ್ಸ್ ನಾಟ್ ಇಂಪಾರ್ಟೆಂಟ್ ಅಂತ ನಾನು ಸುಮ್ಮನಾದೆ. ಇನ್ಫ್ಯಾಕ್ಟ್ ನೀವು ಈ ವಿಷಯ ಕೇಳೋವರೆಗೂ ನನಗೆ ನೆನಪು ಕೂಡ ಇರಲಿಲ್ಲ. ಅವ್ರದ್ದು ಏನು ಬಾಯಿಂದ ಪ್ರವಾಸಕ್ಕೆ ಹೋಗಬೇಕು ಅಂತಂದ್ರು. ಸೊ ನಾನೇ ಸೆಕ್ಯೂರಿಟಿಗೆ ಲಗೇಜ್ನೆಲ್ಲ ವಿಸಿಟರ್ಸ್ ರೂಮ್ನಲ್ಲಿ ಇಡು ಅಂತಂದೆ. ಸೆಕ್ಯೂರಿಟಿ ಬ್ಯಾಗ್ನೆಲ್ಲ ವಿಸಿಟರ್ಸ್ ರೂಮ್ನಲ್ಲಿ ಇಟ್ಟ. ಏನು ಆರ್ಯ ಇದೆಲ್ಲ? ನೀವು ಯಾರು ಯಾವುದನ್ನು ನನ್ನ ಹತ್ರ ಯಾಕೆ ಹೇಳಲ್ಲ? ಇರೋದನ್ನು ಇರೋ ಹಾಗೆ ಹೇಳಿದಿದ್ರೆ ಈ ಥರ ಸಮಸ್ಯೆನೇ ಎದುರಾಗ್ತಿರ್ಲಿಲ್ಲ. ವಾಟ್ ದ ಹೆಲ್, ನಾನೇ ಏನೋ ತಪ್ಪು ಮಾಡಿದೆ ಅನ್ನೋ ಹಾಗೆ ಮಾತಾಡ್ತಿದಾರಲ್ಲ ಇವರು. ಎನಿಹೌ, ಈಗ ಆಗಿರೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಇದೆಲ್ಲ ಹೀಗೆ ಸರಿಪಡಿಸ್ತೀನಿ. ಡೋಂಟ್ ವರಿ. ಈ ದುಡ್ಡು ಯಾರಿಗೆ ಸಲ್ಲಬೇಕು ಅವ್ರಿಗೆ ತಲುಪಿಸೋ ಜವಾಬ್ದಾರಿ ನನ್ನದು. I'll handle it. ಬಟ್ ದಾದಾ, ಇದು I'll handle it, ಹರ್ಷ. Hello, sir. Tell me, sir. Is everything all right? ಮೀರಾ, ನಮ್ಮ ಮಾವನವರು ನಿನ್ನನ್ನು ಭೇಟಿ ಮಾಡಿದ್ರ? Sir, I mean, Subbu ಅವರು. Say yes or no, ಮೀರಾ. Yes, sir. But sir, ನಾನು ಅವ್ರ ಹತ್ರ. Sir, hello. ನಿಮ್ಮಪ್ಪ ಯಾಕೆ ಹೀಗೆ ಮಾಡಿದ್ದಾರೆ? ಮನೆ ಮಾರಿ ಆ ದುಡ್ಡನ್ನ ನನಗೆ ಕೊಟ್ಟಿದ್ದಾರೆ. ಅವ್ರ ಪ್ರಕಾರ ನಮ್ಮ ಮದುವೆ ಖರ್ಚನ್ನ ವಹಿಸ್ಕೊತಿರೋ ರೀತಿ ಇದು. ನನಗೆ ದುಡ್ಡು ಕೊಡೋ ಅವಶ್ಯಕತೆ ಏನಿತ್ತನೋ? ನಾನೇನು ಹೊರಗಿನವನ? ಇಷ್ಟಕ್ಕೆ ಎಲ್ಲ ಮುಗೀತು ಅಂತ ಹೇಳ್ತಿದ್ದಾರೆ ನಿಮ್ಮಪ್ಪ. ಸರ್, ಅಪ್ಪ ಮನೆ ಮಾರು ಹೋಗಿದ್ದಾರೆ ಸರ್. ಎಲ್ಲೋ ಹೋಗಿದ್ದಾರೆ, ಏನು ಮಾಡ್ತಿದ್ದಾರೆ ನನಗೊಂದು ಗೊತ್ತಿಲ್ಲ. ರಾತ್ರಿ ಎಲ್ಲ ಎಲ್ಲಿ ಉಳ್ಕೋತಾರೋ, ಊಟ ಮಾಡಿದ್ರೋ ಇಲ್ವೋ ಒಂದು ಗೊತ್ತಾಗ್ತಿಲ್ಲ ಸರ್. ಸರ್, ನಾನು ನಮ್ಮಪ್ಪ ಅಮ್ಮನ ಈಗಲೇ ನೋಡಬೇಕು ಸರ್. ಪ್ಲೀಸ್ ಏನಾದರೂ ಮಾಡಿ ಪ್ಲೀಸ್ ಸರ್.
ಪ್ಲೀಸ್ ಅಪ್ಪಂಗೆ ಹಾರ್ಟ್ ಪ್ರಾಬ್ಲಮ್ ಬೇರೆ ಇದೆ. ಅವ್ರಿಗೇನಾದ್ರೂ ಆದ್ರೆ ಅಳ್ಬೇಡ ಅಳ್ಬೇಡ. ನಾಳೆ ಬೆಳಕು ಹರಿಯೋಷ್ಟರಲ್ಲಿ ನಿಮ್ಮಪ್ಪ ಅಮ್ಮ ನಿನಗೆ ಸಿಗ್ತಾರೆ. ಇಟ್ಸ್ ಮೈ ಪ್ರಾಮಿಸ್. ಇಟ್ಸ್ ಮೈ ಪ್ರಾಮಿಸ್ ಅನು. झंडे ಎಸ್ ಆರ್ಯ, ಈಗಾಗಲೇ ಹುಡ್ಕಕ್ಕೆ ಶುರು ಮಾಡಿದ್ದಾರೆ. ಏನು ಚಿಂತೆ ಮಾಡಬೇಡ, ನಾನು ನೋಡ್ಕೋತೀನಿ. ಸರಿ झंडे. ಮಾವನವರೇ, ಸುಮ್ಮನೆ ಬನ್ನಿ. ನೀವು ಕಾರಲ್ಲೇ ಹೋಗಬೇಕು ಅಷ್ಟೇ. ಸರ್, ಅಲ್ಲಿಗೆ ಬರ್ತಾ ಇದ್ದೀವಿ. ಮನೆ ನೋಡಿ ಓಕೆ ಆದರೆ ಅಯ್ಯಯ್ಯೋ ಹಾಗೇನಿಲ್ಲ ಬಿಡಿ, ಅದು ಹೇಗಿದ್ರು ಓಕೆನೆ. ಓಕೆ, ಬಂದ್ಬಿಡ್ತೀವಿ ಸರ್, ಈಗ ಮಾತಾಡ್ತೀವಿ. ಸುಬ್ಬು, ಮನೆ ಹೆಂಗಿದ್ರು ಸರಿ ಅಂತ ಹೇಳ್ತೀಯಲ್ಲ, ಮುಂದಕ್ಕೆ ಆ ಮನೆಗೆ ಮಗಳು ಬರಬೇಕು. ಸ್ವಲ್ಪ ಚೆನ್ನಾಗಿರೋ ಮನೆ ತೋರಿಸು ಅಂತ ಹೇಳೋಕ್ಕಾಗಲ್ವಾ? ಅವಸರಕ್ಕೆ ಅರಮನೆ ಸಿಗಲ್ಲ ಕಣೆ, ಗುಡಿಸಲಾದ್ರೂ ಒಪ್ಕೊಳ್ಳೇಬೇಕು. ಅವಸರದಲ್ಲಿ ಅರಮನೆ ಅಂತ ಮನೆನೇ ಮಾರ್ಬಿಟ್ಟಲ್ಲ. ಏನೇ ಅದು? ನಿನ್ನನ್ನು ಯಾವತ್ತೂ ನನಗೆ ಕ್ಷಮಿಸಲ್ಲ ಅಂದೆ. ಮನೆಗೆ ಹೋಗಿ ಎಲ್ಲ ಸೆಟ್ಲ್ ಆದಮೇಲೆ ಅನುಗೆ ಫೋನ್ ಮಾಡಿ ಹೇಳಬೇಕು. ಅವಳು ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೋ ಏನೋ. ಮೊದಲು ಅದನ್ನು ಮಾಡಪ್ಪ, ನಡಿ. ನನಗಂತೂ ಸುತ್ತಿ ಸುತ್ತಿ ಸಾಕಾಗೋಯ್ತು. ಅಯ್ಯೋ ಅಯ್ಯೋ, ಯಾರು? ಸುಬ್ಬು, ಅಯ್ಯೋ ಕಾಪಾಡಿ, ಕಾಪಾಡಿ, ಅಯ್ಯೋ! ಬೆಂಡೆಸ, ನೀವು ಇಲ್ಲಿ? ಸರ್, ಸರ್, ನಾವೆಲ್ಲಿ ಹೋಗ್ತಿದ್ದೀವಿ ಈಗ? ಅಪ್ಪ ಅಮ್ಮ ಎಲ್ಲಿದ್ದಾರೆ ಅಂತ ಏನಾದರೂ ಗೊತ್ತಾಯ್ತಾ ಸರ್? ನಿಮಗೆ ಏನೇ ವಿಷಯ ಗೊತ್ತಿದ್ರು ನನ್ನ ಹತ್ರ ಹೇಳಿ
ಪ್ಲೀಸ್ ಸರ್. ನನಗೇನೇ ಗೊತ್ತಾದರೂ ಏನೇ ಗೊತ್ತಿದ್ರು ನಿನ್ನಿಂದ ಮುಚ್ಚಿಡಲ್ಲ. ಮತ್ಯಾಕೇನು ಹೇಳ್ತಿಲ್ಲ? ಏನು ಚಿಂತೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ. ನೀನೇ ನೋಡ್ತೀಯಂತೆ. ಸರ್ ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ? ಸರ್, ನಾವ್ ಎಲ್ಲಿಗೆ ಹೋಗ್ತಿದೀವಿ ಈಗ? ಇದು ಒಟ್ಟಾರಕ್ಕೆ ಹೋಗೋ ದಾರಿ. ನಾವು ನಮ್ಮನೆಗೆ ಹೋಗ್ತಿದೀವ? ಸರ್, ಅಪ್ಪ ಅಮ್ಮನ ವಾಪಸ್ ಕರ್ಸಿದ್ರ? ಅವ್ರಿಗೇನು ಆಗಿಲ್ಲ ತಾನೆ? ಏನಾದ್ರೂ ಹೇಳಿ ಸರ್. ಹೇಳಿದ್ನಲ್ಲ, ನೀನೇ ನೋಡ್ತೀಯಂತೆ. ಸರ್, ಒಟ್ಟಾರ? ನಾವು ಕೇಳೋದಕ್ಕೂ ಉತ್ತರ ಕೊಡದೆ ನೀವೂ ಹೇಳ್ದೇನೆ ಸುಮ್ಮನೆ ನಿಂತಿದ್ದೀರಲ್ಲ ಬೆಡ್ಡೆ ಸರ್. ಯಾಕೆ ನಮ್ಮನ್ನು ಕಿಡ್ನಾಪ್ ಮಾಡ್ದವ್ರ ಥರ ಕರ್ಕೊಂಬಂದ್ರಿ? ಚಂಡೆ ಸರ್, ನೀವು ಇವತ್ತು ನಡ್ಕೊಂಡಿದ್ದ ರೀತಿ ನಮಗೊಂಚೂರು ಹಿಡಿಸ್ಲಿಲ್ಲ. ನೀವ್ಯಾಕೆ ಸರ್ ನೀವು ನಡ್ಕೊಂಡಿದ್ದು ಸರಿನಾ? ನಾನು ನನ್ನ ಕರ್ತವ್ಯ ಮಾಡಿದ್ದೀನಿ ಸುಬ್ಬವ್ರೆ. ಉಳಿದಿದ್ದೆಲ್ಲ ಅಮ್ಮ, ಅನು, ಬಂಗಾರ, ಎಲ್ಲಿ ಹೋಗಿದ್ರಿ ಅಮ್ಮ? ಎಲ್ಲಿ ಹೋಗಿದ್ರಿ ನೀವಿಬ್ರು? ಎಲ್ಲಿ ಹೋಗಿದ್ರಿ ಅಪ್ಪ? ಕೇಳ್ತಿರೋದು, ಎಲ್ಲಿ ಹೋಗಿದ್ರಿ ನೀವು? ಸರ್, ಯಾಕಿಬ್ರು ಏನು ಹೇಳ್ತಿಲ್ಲ? ಎಲ್ಲಿ ಹೋಗಿದ್ರಿ? ಯಾಕೆ ಹೀಗೆ ಮಾಡಿದ್ರಿ? ಹೇಳಿ ಅಪ್ಪ.
ನಾನು ಪ್ರಶ್ನೆ ಮಾಡಿದ್ರೆ ಮೂರನೇವನೇ ಯಾರೋ ಪ್ರಶ್ನೆ ಮಾಡ್ತಾನೆ ಅನ್ಸುತ್ತಲ್ವ ನಿಮಗೆ? ಅಯ್ಯಯ್ಯೋ ಅಳಿಯಂದ್ರೆ ಸರ್ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಇಲ್ಲದೇ ಇದ್ದಿದ್ದರೆ ನೀವು ಯಾಕೆ ಹೀಗೆ ಮಾಡ್ತಿದ್ರಿ? ನಮಗೊಂದು ಮಾತು ಹೇಳಿದೆ ಸರ್ ನಿಮಗೆ ಇದು ಹುಚ್ಚುತನ, ದಡ್ಡತನ ಅಂತ ಅನ್ನಿಸ್ಬೋದು. ಆದರೆ ನನಗೆ ಬೇರೆ ದಾರಿ ಇರಲಿಲ್ಲ. ಬಂಗಾರ, ಹೋಗಿ ಅಪ್ಪ, ನೀವೇನೇ ಹೇಳಿದ್ರು ನಾನು ಒಪ್ಪಲ್ಲ. ನೀವು ಮಾಡಿದ್ದು ಸಣ್ಣ ವಿಷಯನ ಅಪ್ಪ, ನೀವು ಯಾಕೆ ಹೀಗೆ ಮಾಡೋದಕ್ಕೆ ಹೋದ್ರಿ? ನೋಡು ನೋಡು, ನಿಮ್ಮಮ್ಮ 1000 ಸಲ ನನಗೆ ಹೇಳಿದ್ಲು ಬಂಗಾರ, ಮಗಳು ನಿನ್ನನ್ನು ಕ್ಷಮಿಸಲ್ಲ ಅಂತ. ಆದರೆ ನಾನು ಈ ರೀತಿ ಮಾಡದೆ ಹೋಗಿದ್ದಿದ್ರೆ ನನ್ನನ್ನು ನಾನು ಕ್ಷಮಿಸ್ಕೊತಾನೆ ಇರಲಿಲ್ಲ. ಅಪ್ಪನಿಗೆ ಮಗಳು ಮದುವೆ ಮಾಡಿಕೊಡೋದು ಧರ್ಮ ಅಷ್ಟೇ ಅಲ್ಲ, ಬೆಲೆ ಕಟ್ಟಕ್ಕಾಗದೇ ಇರೋ ಕನಸು. 20 ವರ್ಷದಿಂದ ಕೂಡಿಟ್ಕೊಂಡ್ ಬಂದಿದ್ದ ಕನಸು ದಿಢೀರಂತ ನನ್ನ ಮುಂದೆ ಬೆಳೆದೋಯ್ತು. ಅಷ್ಟು ವರ್ಷದ ಕಾವು ನನ್ನನ್ನು ಕೈಲಾಗದೇ ಇರೋ ನಂಗೆ ಮಾಡಿಬಿಡ್ತು. ಜೀವನ ಪೂರ್ತಿ ನಾನು ನರಳಕ್ಕೆ ಇಷ್ಟಪಡಲಿಲ್ಲ ಬಂಗಾರ. ಅದಕ್ಕೆ ಅಂತ ನಾನು ಹುಟ್ಟು ಬೆಳೆದಿದ್ದ ಮನೆನ ಮಾರ್ಬಿಡ್ತೀರಾ ಅಪ್ಪ? ನನಗೆ ಅಪ್ಪ ಅಮ್ಮ ಅಂದ್ರೆ ನಿಮ್ ಜೊತೆಗೆ ಈ ಮನೇನು ನೆನಪಾಗುತ್ತೆ ಅಪ್ಪ. ಇದನ್ನ ಮಾರೋದಕ್ಕೆ ಹೇಗಪ್ಪ ಮನ್ಸು ಬಂತು ನಿಮ್ಗೆ? ಮಾವನವ್ರೆ, ಈ ಮನೆ ಮಾರಿ ಕೊಡೋ ಹಣನ ನಾನು ಸ್ವೀಕರಿಸ್ತೀನಿ ಅಂತ ಅನ್ಕೊಂಡ್ರ? ಅಷ್ಟಕ್ಕೂ ಇದು ಯಾಕೆ ಮಾಡೋಕೆ ಹೋದ್ರಿ ಮಾವನವ್ರೆ? ಅದ್ಧೂರಿ ಮದುವೆ ನಿಮ್ಮ ಆಯ್ಕೆ ಆಗಿರ್ಲಿಲ್ವಲ್ಲ? ಹಾಗಿರುವಾಗ ಆ ಭಾರನ ನೀವ್ಯಾಕೆ ಹೊರಗೆ ನೋಡ್ತಿದ್ದೀರಾ? ನಾನು ನಿಮ್ಮ ಮನೆಯವನು ಅಂತ ಕೇವಲ ಬಾಯಿ ಮಾತಲ್ಲಿ ಹೇಳ್ತೀನಿ ಅಂತ ಅನ್ಕೊಂಡ್ರ? ನೀವು ಹೀಗೆ ನಡ್ಕೊಂಡ್ರೆ ನಾನು ಹೇಗೆ ಸಹಿಸ್ಕೊಳ್ಳಿ? ಯಾವುದೇ ಜವಾಬ್ದಾರಿ ತಗೊಳ್ದೆ ಮಗಳಿಗೆ ಏನೂ ಮಾಡಿದೆ ಹಾಗೆ ಕಳಿಸ್ಬಿಟ್ಟಲ್ಲ ಅನ್ನೋದು ನನ್ನ ಮನಸ್ಸಿನಲ್ಲಿ ಚುಸ್ತಾ ಇತ್ತು. ಯಾರು ಹೇಳಿದ್ರು ನೀವೇನೂ ಮಾಡಿಲ್ಲ ಅಂತ? ಅವತ್ತು ಹೆಣ್ಣು ಒಪ್ಸೋ ಶಾಸ್ತ್ರದ ದಿನ ನೀವೇ ಹೇಳಿದ್ರಲ್ಲ, ಅಳಿಯಂದ್ರೆ ನಿಮ್ದೆಷ್ಟು ಆಸ್ತಿ? 1,000 ಕೋಟಿ, 2,000 ಕೋಟಿ? ಅದೆಲ್ಲದಕ್ಕಿಂತ ಹೆಚ್ಚು ನನ್ನ ಮಗಳು ಅಂತ. ನೀವು ನಿಮ್ಮ ಮಗಳನ್ನೇ ನನಗೆ ಕೊಟ್ಟಾದ್ಮೇಲೆ ಹೀಗೆ ನಡ್ಕೊಂಡ್ರೆ ನಿಮ್ಮ ಮಗಳ ಬೆಲೆನ ನೀವು ಹೇಗೆ ಕಡಿಮೆ ಮಾಡ್ದಾಗೆ ಅಲ್ವಾ? ಈಗಲೂ ನೋಡಿ, ನೀವು ಈ ಮನೇನ ಬಿಟ್ಟು ಹೋಗ್ಬೇಕು ಅಂತ ಅಂದ್ಕೊಂಡ್ರು ಈ ಮನೆನೇ ನಿಮ್ಮನ್ನು ಹೋಗೋಗಿ ಬಿಡ್ತಿಲ್ಲ. ಈ ಮನೆ ವಾಪಸ್ ನಿಮಗೆ ಸೇರ್ತಿದೆ.